ನಮಸ್ಕಾರ ಸ್ನೇಹಿತರೆ, ಫಿಲ್ಮ್ ಎಕ್ಸ್ಪೋಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು 2014 ರಿಲೀಸ್ಡ್ ಒಂದು ಅಡಲ್ಟ್ ಫ್ರೆಂಚ್ ಕಾಮಿಡಿ ಮೂವಿ ಬಗ್ಗೆ ಮಾತಾಡ್ತೀವಿ. ಯಾವುದಂತ ಕೇಳ್ತೀರಾ? ಗೆಮ್ಮ ಬೆವೆರಿ. ಆದರೆ ನೋಡೋ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಬನ್ನಿ ನೋಡೋಣ. ಮೂವಿ ಫ್ರಾನ್ಸಲ್ಲಿರೋ ಒಂದು ಸಣ್ಣ ವಿಲೇಜಲ್ಲಿ ಮಾರ್ಟಿನ್ ಅನ್ನೋ ಅಜ್ಜನ ತೋರಿಸೋದ್ರಿಂದ ಶುರು ಆಗುತ್ತೆ. ಅವನೇ ನಮಗೆ ಈ ಫಿಲ್ಮ್ ನರೇಟ್ ಮಾಡೋದು. ಮಾರ್ಟಿನ್ ಹಳ್ಳಿಗೆ 7 ವರ್ಷ ಇದ್ದಾಗ ಬಂದಿರ್ತಾನೆ. ಅವನ ಅಪ್ಪ ನಡೆಸ್ತಿದ್ದ ಬೇಕ್ರಿನ ಈಗ ಅವನು ಮತ್ತು ಅವನ ಹೆಂಡತಿ ನಡೆಸ್ತಿದ್ದಾರೆ. ಅವರು ಅದರಿಂದಲೇ ಜೀವನ ನಡೆಸ್ತಿರ್ತಾರೆ. ಒಂದಿನ ಅಜ್ಜ ಬ್ರೆಡ್ ಸುಟ್ಟು ಹಾಕ್ತಾನೆ. ಹೆಂಡತಿ ಏನಾಯಿತು ಅಂತ ಕೇಳಿದಾಗ, ಚಾರ್ಲಿ ಹೆಂಡತಿ ಬಗ್ಗೆ ಯೋಚಿಸ್ತಿದ್ದೆ, ಅವಳು ಸೂಸೈಡ್ ಮಾಡ್ಕೊಬಾರ್ದಿತ್ತು ಅಂತ ಹೇಳ್ತಾನೆ. ಅವಳು ಹಾಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ಹೇಳಿ, ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ಹೇಳಿ ಹೆಂಡತಿ ಸಮಾಧಾನ ಮಾಡ್ತಾಳೆ. ಅಜ್ಜ ಚಾರ್ಲಿ ಮನೆಗೆ ಹೋದಾಗ ಚಾರ್ಲಿ ಅವನ ಹೆಂಡತಿ ಬಟ್ಟೆಗಳನ್ನೆಲ್ಲ ಸುಟ್ಟಾಕ್ತಿರ್ತಾನೆ. ಏನೋ ತರಕ್ಕೆ ಚಾರ್ಲಿ ಒಳಗೆ ಹೋದಾಗ ಅಜ್ಜನಿಗೆ ಚಾರ್ಲಿ ಹೆಂಡತಿಯ ಡೈರಿ ಸಿಗುತ್ತೆ. ಅಜ್ಜ ಅದನ್ನು ಅಡಗಿಸಿ ಅದನ್ನು ಮನೆಗೆ ತೊಗೊಂಡು ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅದನ್ನು ಓದೋಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಮೂವಿ ಶುರು ಆಗುತ್ತೆ. ಸ್ವಲ್ಪ ವರ್ಷಗಳ ಹಿಂದೆ ಚಾರ್ಲಿ ಹಳ್ಳಿಗೆ ಅವನ ಹೆಂಡತಿ ಗೆಮ್ಮ ಜೊತೆಗೆ ಬಂದಾಗ ಅವನು ಮಾರ್ಟಿನ್ ಮನೆ ಮುಂದೆ ಮನೆಯಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾನೆ. ಹೊಸ ನೇಬರ್ಸ್ ಬಂದಿರೋದು ನೋಡಿ ಮಾರ್ಟಿನ್ ಅವ್ರಿಗೆ ವಿಶ್ ಮಾಡೋಕ್ಕೆ ಹೋಗ್ತಾನೆ. ಗುರ್ತು ಮಾಡಿಕೊಂಡು ಮತ್ತೆ ಅವ್ರನ್ನೂ ಬೇಕ್ರಿಗೆ ಇನ್ವೈಟ್ ಮಾಡ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಕಪಲ್ ಮಾರ್ಟಿನ್ ಬೇಕ್ರಿಗೆ ಬರ್ತಾರೆ. ಗೆಮ್ಮ ಒಂದು ಡಿಫ್ರೆಂಟ್ ಬ್ರೆಡ್ ಟೇಸ್ಟ್ ಮಾಡ್ತಾಳೆ. ಮಾರ್ಟಿನ್ ಅವಳ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಾರ್ಟಿನ್ ಮನೆಗೆ ಹೋದಾಗ ಗೆಮ್ಮ ಸಿಕ್ಕಿ ಅವರಿಬ್ಬರು ಒಟ್ಟಿಗೆ ಮನೆ ಕಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಮಾತಾಡ್ತಾ ಮಾರ್ಟಿನ್ ಗೆಮ್ಮನ ಅವನ ಗಾರ್ಡನ್ ನೋಡೋಕ್ಕೆ ಕರೀತಾನೆ. ಅವಳು ಒಪ್ಕೊಂಡು ಅವನ ಜೊತೆ ಹೋಗ್ತಾಳೆ. ಗಾರ್ಡನಲ್ಲಿ ಹೂಗಳನ್ನ ನೋಡಿ ಗೆಮ್ಮಗೆ ಖುಷಿ ಆಗುತ್ತೆ. ಆ ರಾತ್ರಿ ಚಾರ್ಲಿನ್ ಮಾರ್ಟಿನ್ ಬಾಗಳನ್ನ ತಟ್ಟಿ ಅವನ ಮನೇಲಿ ಪವರ್ ಇಲ್ಲ ಅಂತ ಹೇಳ್ತಾನೆ. ಮಾರ್ಟಿನ್ ಅವನ ಮನೆಗೆ ಹೋಗಿ ಪವರ್ ಬಾಕ್ಸ್ನ ಸೆಟ್ ಮಾಡಿ ರಿಪೇರ್ ಮಾಡ್ತಾನೆ. ಲೇಟ್ ಆಗಿರೋದ್ರಿಂದ ಮಾರ್ಟಿನ್ ಹೆಂಡತಿ ಅಲ್ಲೇ ಬರ್ತಾಳೆ. ಅವರು ಎಲ್ಲರೂ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಅವ್ರು ಕುಡಿತಾ ಇದ್ದ ಹಾಗೆ ಮಾರ್ಟಿನ್ ಗೆಮ್ಮನ ನೋಡ್ತಾ ಅವಳ ಸೌಂದರ್ಯನ ಅಡ್ಮೈರ್ ಮಾಡ್ತಾನೆ. ಗೆಮ್ಮನ ಅಡ್ಮೈರ್ ಮಾಡೋದು ಮಾರ್ಟಿನ್ಗೊಂದು ಹ್ಯಾಬಿಟ್ ಆಗಿ ಹೋಗುತ್ತೆ. ಒಂದಿನ ಗೆಮ್ಮ ಬೇಕ್ರಿಗೆ ಬಂದು ಮಾರ್ಟಿನ್ ಮಾಡೋ ಬ್ರೆಡ್ ಅವಳಿಗೆ ತುಂಬ ಇಷ್ಟ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಮಾರ್ಟಿನ್ಗೆ ತುಂಬ ಖುಷಿಯಾಗತ್ತೆ. ಬ್ರೆಡ್ ಹೇಗೆ ಮಾಡೋದು ಅಂತ ನೋಡ್ಬೇಕಂತ ಗೆಮ್ಮ ಕೇಳ್ತಾನೆ. ಗೆಮ್ಮ ಒಪ್ಕೊತಾಳೆ. ಅವರು ಬ್ಯಾಕ್ಯಾರ್ಡ್ಗೆ ಬ್ರೆಡ್ ಮಾಡೋಕ್ಕೆ ಹೋಗ್ತಾರೆ. ಅವರು ಬ್ರೆಡ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾನೆ. ಗೆಮ್ಮಗೂ ಟ್ರೈ ಮಾಡೋಕ್ಕೆ ಹೇಳ್ತಾನೆ. ಅವಳು ಮಾಡ್ತಿದ್ದ ಹಾಗೆ ಅವಳಿಗೆ ಬ್ರೆಡ್ ಮಾಡೋದು ಹೇಗೆ ಅನಿಸುತ್ತೆ ಅಂತ ಕೇಳ್ತಾನೆ. ತುಂಬ ಥ್ರಿಲ್ಲಿಂಗ್ ಆಗಿದೆ ಅಂತ ಗೆಮ್ಮ ಹೇಳ್ತಾಳೆ. ಗೆಮ್ಮ ಅವನ ಮುಂದೆ ಇರೋದ್ರಿಂದ ತುಂಬ ಶೆಕೆಯಾಗಿ ಅವಳ ಸ್ವೆಟರ್ ಬಿಚ್ತಾಳೆ. ಇದನ್ನು ನೋಡಿ ಮಾರ್ಟಿನ್ ಅಟ್ರಾಕ್ಟ್ ಆಗ್ತಾನೆ. ಸ್ವಲ್ಪ ದಿನದ ನಂತರ ಮಾರ್ಟಿನ್ ಗೆಮ್ಮನ ದಾರಿಯಲ್ಲಿ ಮೀಟ್ ಮಾಡ್ತಾನೆ. ಬ್ರೆಡ್ ತೊಗೊಳಕ್ಕೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಾನೆ. ಗೆಮ್ಮ ಆಗ ತಾನು ಡಯಟ್ ಶುರು ಮಾಡಿದ್ದೀನಿ, ಈಗ ಬ್ರೆಡ್ ತಿನ್ನೋದು ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಹೋಗ್ತಿದ್ದಾಗ ಒಂದು ಇನ್ಸೆಕ್ಟ್ ಅವಳಿಗೆ ಕಚ್ಚುತ್ತೆ. ಅವಳು ಕಿರ್ಚ್ತಾಳೆ. ಮಾರ್ಟಿನ್ ಅವಳ ಹತ್ರ ಓಡ್ತಾನೆ. ಅವಳಿಗೊಂದು ಪಾಯ್ಸನಸ್ ಇನ್ಸೆಕ್ಟ್ ಕಚ್ಚಿದೆ ಅಂತ ಹೇಳಿ ಅವನ ಬಾಯಿಂದ ಆ ಪಾಯ್ಸನ್ನ ತೆಗಿತಾನೆ. ಅವನು ತೆಗಿತಿದ್ದ ಹಾಗೆ ಸ್ಟೀಫನ್ ಅನ್ನೋ ಹುಡುಗ ಅಲ್ಲಿ ಬರ್ತಾನೆ. ಅವ್ರು ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಮಾರ್ಟಿನ್ ಆದ ವಿಷಯ ಹೇಳ್ತಾನೆ. ಹೇಳ್ತಾ ಇದ್ದ ಹಾಗೆ ಗೆಮ್ಮ ಅನ್ಕಾನ್ಷಿಯಸ್ ಆಗಿ ಬೀಳ್ತಾಳೆ. ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವಳನ್ನು ಟ್ರೀಟ್ ಮಾಡಿ ಡಾಕ್ಟರ್ ಅವಳು ಆದಷ್ಟು ಬೇಗ ಗುಣ ಆಗ್ತಾಳೆ ಅಂತ ಹೇಳ್ತಾರೆ. ಮನೆಗೆ ವಾಪಸ್ ಹೋಗ್ತಾ ದಾರಿ ಉದ್ದಕ್ಕೂ ಮಾರ್ಟಿನ್ನ ಶೋಲ್ಡರ್ ಮೇಲೆ ಗೆಮ್ಮ ಮಲಗಿರ್ತಾಳೆ. ಮಾರನೇ ದಿನ ಮಾರ್ಟಿನ್ ಅವನ ಬೇಕ್ರಿ ಹೊರಗೆ ನಿಂತು ಸ್ಮೋಕ್ ಮಾಡ್ತಿದ್ದಾಗ ಗೆಮ್ಮ ಸ್ಟೀಫನ್ ಜೊತೆಗೆ ಮಾತಾಡೋದು ನೋಡ್ತಾನೆ. ಅವ್ರು ಕ್ಲೋಸ್ ಆಗಿರೋದು ನೋಡಿ ಬೇಜಾರಾಗತ್ತೆ. ಸ್ವಲ್ಪ ದಿನದ ನಂತರ ಮಾರ್ಟಿನ್ ಎಲ್ಲಿಗೋ ಹೋಗ್ತಿರ್ಬೇಕಿದ್ದಾಗ ಗೆಮ್ಮನೂ ಅವಳ ಕಾರಲ್ಲಿ ಎಲ್ಲೋ ಹೋಗೋದು ನೋಡ್ತಾನೆ. ಅವಳನ್ನ ಫಾಲೋ ಮಾಡ್ತಾನೆ. ಅವಳು ಸ್ಟೀಫನ್ ಮನೆಗೆ ಹೋಗ್ತಾಳೆ. ಅವಳು ಸ್ಟೀಫನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋಗ್ತಿರ್ಬೇಕು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ನೋಡಿದಾಗ ಅವರಿಬ್ಬರು ರೊಮ್ಯಾನ್ಸ್ ಮಾಡೋದು ನೋಡಿ ಅವನಿಗೆ ಬೇಜಾರಾಗುತ್ತೆ. ಆ ಸಂಜೆ ಅವನು ಮತ್ತು ಅವನ ಫ್ಯಾಮಿಲಿ ಚಾರ್ಲಿ ಗೆಮ್ಮನ ಜೊತೆಗೆ ಡಿನ್ನರ್ಗೆ ಹೋಗ್ತಾರೆ. ಅವಳ ನೆಕ್ಕಲ್ಲಿ ಲವ್ ಬೈಟ್ ನೋಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಾರ್ಟಿನ್ ಸ್ಟೀಫನ್ನ ಮೀಟ್ ಮಾಡ್ತಾನೆ. ಸ್ಟೀಫನ್ ಅವನ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಮಾರ್ಟಿನ್ ಅವನ ಗರ್ಲ್ ಫ್ರೆಂಡ್ಗೆ ಹೇಳ್ಕೊಡೋಕ್ಕೆ ಹೇಳ್ತಾನೆ. ಆಮೇಲೆ ಸ್ಟೀಫನ್ ಗೆಮ್ಮನ ಇನ್ವೈಟ್ ಮಾಡ್ತಾನೆ. ಮಾರ್ಟಿನ್ ಅಡಗಿಕೊಳ್ತಾನೆ. ಅವರಿಬ್ಬರು ಇಂಟಿಮೇಟ್ ಆಗ್ತಾರೆ. ಅದನ್ನು ನೋಡಿ ಮಾರ್ಟಿನ್ಗೆ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇದು ರೆಗ್ಯುಲರ್ ಆಗಿ ನಡೆಯೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ದಿನದ ನಂತರ ಗೆಮ್ಮ ಮಾರ್ಟಿನ್ ಬೇಕ್ರಿಗೆ ಬ್ರೆಡ್ ತೊಗೊಳಕ್ಕೆ ಬರ್ತಾಳೆ. ಆದರೆ ಹೋಗಬೇಕಿದ್ದಾಗ ಬ್ರೆಡ್ ತೊಗೊಂಡು ಹೋಗೋದು ಮರೀತಾಳೆ. ಮಾರ್ಟಿನ್ ಬ್ರೆಡ್ ಕೊಡೋಕೆ ಅವಳ ಮನೆಗೆ ಹೋಗ್ತಾನೆ. ಮನೆ ರೀಚ್ ಆದಾಗ ಅಲ್ಲಿ ಏನೋ ಶಬ್ದ ಕೇಳುತ್ತೆ. ವಿಂಡೋಯಿಂದ ನೋಡಿದಾಗ ಸ್ಟೀಫನ್ ಮತ್ತು ಗೆಮ್ಮ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಸ್ಟೀಫನ್ಗೆ ಗೆಮ್ಮ ಐ ಲವ್ ಯು ಅಂತ ಹೇಳ್ತಾಳೆ.
ಈ ಸರಿ ಮಾರ್ಟಿನ್ಗೆ ಕೋಪ ಬರುತ್ತೆ. ಒಂದಿನ ಅವರು ರೋಮ್ಯಾನ್ಸ್ ಮಾಡ್ತಿದ್ದಾಗ ಒಂದು ಸ್ಟ್ಯಾಚ್ಯೂ ಬ್ರೇಕ್ ಮಾಡ್ತಾರೆ. ಗೆಮ್ಮ ಅವಳ ಗಂಡನಿಗೆ ಹೇಳಿ ಸರಿಪಡಿಸ್ತೀನಿ ಅಂತ ಹೇಳ್ತಾಳೆ. ಅವರು ಲಂಡನ್ಗೆ ಓಡಿ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಗೆಮ್ಮಗೆ ಒಂದು ಲೆಟರ್ ಬರುತ್ತೆ. ಅದನ್ನು ಓದಿದ್ಮೇಲೆ ಅವಳು ಸ್ಟೀಫನ್ ಮನೆಗೆ ಹೋಗ್ತಾಳೆ. ಸ್ಟೀಫನ್ನ ಅಮ್ಮ ಆ ಸ್ಟ್ಯಾಚ್ಯೂ ಬಗ್ಗೆ ಕೇಳ್ತಿರ್ತಾಳೆ. ಸ್ಟೀಫನ್ ಅದನ್ನು ಸರಿ ಮಾಡ್ಕೊಡೋಕ್ಕೆ ಯಾರಿಗೋ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಗೆಮ್ಮ ಅವನಿಗೆ ಮೆಸೇಜ್ ಮಾಡ್ತಾಳೆ. ಅವನು ಲಂಡನ್ಗೆ ಬರೋಕ್ಕಾಗಲ್ಲ ಅಂತ ರಿಪ್ಲೈ ಮಾಡ್ತಾನೆ. ಇದನ್ನು ಓದಿ ಗೆಮ್ಮಗೆ ಬೇಜಾರಾಗಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಚಾರ್ಲ್ಸ್ ತುಂಬ ಬೇಜಾರಲ್ಲಿರ್ತಾನೆ. ಅವನಿಗೀಗ ಗೆಮ್ಮ ಯಾರೋ ಜೊತೆ ಅಫೇರಲ್ಲಿದ್ದಾಳೆ ಅಂತ ಡೌಟ್ ಬಂದಿದೆ. ಆ ಬೇಜಾರಲ್ಲಿ ಅವನು ಲಂಡನ್ಗೆ ಹೋಗ್ತಾನೆ. ಸ್ವಲ್ಪ ದಿನದ ನಂತರ ಗೆಮ್ಮನ ಮೀಟ್ ಮಾಡೋಕ್ಕೆ ಜಾಕ್ ಬರ್ತಾನೆ. ಜಾಕ್ ಗೆಮ್ಮನ ಎಕ್ಸ್ ಬಾಯ್ ಫ್ರೆಂಡ್. ರೋಡಲ್ಲಿ ಜಾಕ್ ಗೆಮ್ಮಗೆ ಕಿಸ್ ಮಾಡೋದು ಮಾರ್ಟಿನ್ ನೋಡ್ತಾನೆ. ಮಾರನೇ ದಿನ ಗೆಮ್ಮನ್ ಮೀಟ್ ಮಾಡೋಕ್ಕೆ ಜಾಕ್ ಅವಳ ಮನೆಗೆ ಹೋಗ್ತಾನೆ. ಅದೇ ಸಮಯದಲ್ಲಿ ಚಾರ್ಲ್ಸ್ ವಾಪಸ್ ಬರ್ತಾನೆ. ಚಾರ್ಲ್ಸ್ ಮನೆಯೊಳಗೆ ಹೋಗಿ ಹಾಗೆ ಹೊರಗೆ ಬಂದು ಮಾರ್ಟಿನ್ಗೆ ಹೆಲ್ಪ್ ಮಾಡೋಕ್ಕೆ ಹೇಳ್ತಾನೆ. ಅವರು ವಾಪಸ್ ಹೋದಾಗ ಗೆಮ್ಮ ನೆಲದ ಮೇಲೆ ನಿರ್ಜೀವವಾಗಿ ಬಿದ್ದಿದ್ದಾಳೆ. ಸ್ವಲ್ಪ ಸಮಯದ ನಂತರ ಪೊಲೀಸ್ ಬಂದು ಅವಳ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡು ಹೋಗ್ತಾರೆ. ರಿಪೋರ್ಟ್ ನೋಡಿದಾಗ ಅವಳ ಥ್ರೋಟಲ್ಲಿ ಬ್ರೆಡ್ ಪೀಸ್ ಸ್ಟಕ್ ಆಗಿ ಸತ್ತಿದ್ದು ಅಂತ ಮಾರ್ಟಿನ್ಗೆ ಗೊತ್ತಾಗುತ್ತೆ. ಮಾರ್ಟಿನ್ ಚಾರ್ಲಿ ಹತ್ರ ಇದರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾನೆ. ಆದರೆ ಅವನಿಂದನೇ ಅವಳು ಸತ್ತಿದ್ದು ಅಂತ ಚಾರ್ಲಿ ಹೇಳ್ತಾನೆ. ಅವನ ಮನೆಯೊಳಗೆ ಹೋದಾಗ ಅವಳು ಜಾಕ್ ಜೊತೆಗೆ ಸಂಭೋಗ ಮಾಡ್ತಿರೋದನ್ನು ನೋಡಿ ಜಾಕ್ ಅವಳನ್ನ ರೇಪ್ ಮಾಡ್ತಿರ್ಬೇಕು ಅಂತ ಜಾಕ್ನ ಅಟ್ಯಾಕ್ ಮಾಡಿದ್ದ. ಚಾರ್ಲಿ ಮಾತಾಡ್ತಿದ್ದ ಹಾಗೆ ಜಾಕ್ ಬಂದು ಅವನ ವರ್ಷನ್ ಹೇಳ್ತಾನೆ. ಅವರಿಬ್ಬರು ಅಲ್ಲಿದ್ದಾಗ ಗೆಮ್ಮ ಬ್ರೆಡ್ ತಿಂತಾ ಇದ್ಲು. ಅವನ ಹಿಂದೆಯಿಂದ ಕಿಸ್ ಮಾಡ್ದ. ಆಗ ಆ ಬ್ರೆಡ್ ಪೀಸ್ ಅವಳ ಥ್ರೋಟಲ್ಲಿ ಸಿಕ್ಬಿತ್ತು. ಅದನ್ನು ಹೊರಗೆ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತಿದ್ದಾಗ ಚಾರ್ಲಿ ಅದನ್ನ ಮಿಸ್ಟೇಕ್ ಮಾಡಿಕೊಂಡು ಅವಳ ಜೊತೆಗೆ ಜಗಳ ಆಡೋಕ್ಕೆ ಶುರು ಮಾಡ್ದ ಅಂತ. ಅದರಿಂದ ಅವಳು ಸತ್ತು ಹೋದ್ಲು ಅಂತ ಹೇಳ್ತಾನೆ. ನಮ್ಮ ಫ್ಲ್ಯಾಶ್ ಬ್ಯಾಕ್ ಇಲ್ಲಿಗೆ ಮುಗಿಯುತ್ತೆ. ಮೂವಿ ಪ್ರೆಸೆಂಟ್ ಟೈಮಿಗೆ ಬರುತ್ತೆ. ಮುಂದೆ ಮನೇಲಿ ಒಂದು ರಷ್ಯನ್ ಕಪಲ್ ಸ್ಟೇ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಮಾರ್ಟಿನ್ ಅವನ ಗ್ರೀಟ್ ಮಾಡೋಕ್ಕೆ ಹೋದಾಗ ಆ ಲೇಡಿ ಗೆಮ್ಮ ಥರನೇ ಕಾಣ್ತಾಳೆ. ಮಾರ್ಟಿನ್ ಅವಳನ್ನ ಅಡ್ಮೈರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಹೀಗೆ ಈ ಮೂವಿ ಎಂಡ್ ಆಗುತ್ತೆ. ಇಟ್ಸ್ ಅ ವೆರಿ ಫನಿ ಮೂವಿ, ಬಟ್ ಇಟ್ಸ್ ಅನ್ ಅಡಲ್ಟ್ ಕಾಮಿಡಿ, ಸೊ ಮೇಕ್ ಶ್ಯೂರ್ ಯು ಆರ್ ಅಬವ್ 18. ನಿಮಗೆ ಬೇರೆ ಯಾವುದಾದ್ರು ಮೂವಿ ಹೀಗೆ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲದಿದ್ರೆ info@ud ಸ್ನ್ಯಾಪ್ ಬಾಕ್ಸ್ಗೆ ಮೇಲ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ವರೆಗೂ ಟೇಕ್ ಕೇರ್, ಬಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ.